ಕೇಳುಗ ಮಿತ್ರರೇ ನಮಸ್ಕಾರ. ದ್ವಾದಶ ಜ್ಯೋತಿರ್ಲಿಂಗಗಳ ಬಗ್ಗೆ ಮಾಹಿತಿಯನ್ನ ನಾವು ತಿಳಿದುಕೊಳ್ಳುತ್ತಾ ಇದ್ದೆವು. ಕಳೆದ ಸಂಚಿಕೆಯಲ್ಲಿ ಮೂರನೆಯ ಜ್ಯೋತಿರ್ಲಿಂಗವಾದ ಭೀಮಾಶಂಕರನ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡೆವು. ಈ ದಿನ ನಾಲ್ಕನೆಯ ಜ್ಯೋತಿರ್ಲಿಂಗವಾದ ತ್ರಯಂಬಕೇಶ್ವರನ ಬಗ್ಗೆ ತಿಳಿದುಕೊಳ್ಳೋಣ. ಪುಣ್ಯ ನದಿಗಳಾದ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು ಹಾಗೂ ಕಾವೇರಿ ಈ ಸಪ್ತ ನದಿಗಳಲ್ಲಿ ಸ್ನಾನ ಮಾಡಿದವರು ಪುಣ್ಯಶಾಲಿಗಳು. ಪೂರ್ವ ಕರ್ಮಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಅನ್ನೋ ನಂಬಿಕೆ ಇದೆ. ಬ್ರಹ್ಮಗಿರಿಯಲ್ಲಿ ಮಹಾ ತಪಸ್ವಿಗಳಾದ ಗೌತಮ ಮುನಿಗಳು ಅವರ ಧರ್ಮಪತ್ನಿಯಾದ ಅಹಲ್ಯೆಯ ಜೊತೆ ತಪಸ್ಸು ಮಾಡುತ್ತಿದ್ದ ಕಾಲದಲ್ಲಿ ಆ ದೇಶದಲ್ಲಿ ಭಯಂಕರವಾದ ಬರದಿಂದ ಪ್ರಜೆಗಳು ಬಹಳ ತೊಂದರೆಗೆ ಒಳಗಾಗಿ ಕುಡಿಯುವ ನೀರಿಗೂ ಬಹಳ ಸಮಸ್ಯೆಯಾಯಿತು. ಇದನ್ನು ನೋಡಿದ ಗೌತಮರು ವರುಣನನ್ನ ಪ್ರಾರ್ಥಿಸಲು ಪ್ರತ್ಯಕ್ಷನಾದ ವರುಣನಿಗೆ ಗೌತಮರು ಪ್ರಜೆಗಳು ಬರದಿಂದ ತತ್ತರಿಸುತ್ತಿರುವುದನ್ನ ಹೇಳ್ತಾರೆ. ಅದನ್ನು ಕೇಳಿದ ವರುಣನು, ನಾನು ಭಗವಂತನ ಆಜ್ಞೆಯನ್ನ ಪರಿಪಾಲಿಸ್ತೇನೆ, ಅವರ ಅಪ್ಪಣೆ ಇಲ್ಲದೆ ನಾನು ಏನೂ ಮಾಡಲು ಸಾಧ್ಯವಿಲ್ಲ, ಬೇರೆ ಏನು ಬೇಕಾದರೂ ಕೇಳಬಹುದು ಅಂತ ಹೇಳಿದ. ಇದನ್ನು ಕೇಳಿದ ಗೌತಮರು, ಪ್ರಜೆಗಳ ಕಷ್ಟ ನಿವಾರಣೆಯಾಗಲು ನೀರು ಬಹಳ ಅಗತ್ಯ, ಅದೇ ಜೀವನಾಡಿ, ನನಗೆ ಬೇರೇನೂ ಬೇಡ, ನಮ್ಮ ಮೇಲೆ ಕಟಾಕ್ಷವನ್ನು ತೋರಿ ಮಳೆಯನ್ನ ದಯಪಾಲಿಸು ಅಂತ ಕೇಳಿಕೊಂಡ್ರು. ಅದಕ್ಕೆ ವರುಣ, ಮುನಿಶ್ರೇಷ್ಠರೇ, ನಿಮ್ಮ ಬೇಡಿಕೆಗೆ ಒಂದು ದಾರಿ ಇದೆ. ನೀವು ಒಂದು ಕೊಳವನ್ನು ನಿರ್ಮಿಸಿ, ಅದರಲ್ಲಿ ಯಾವಾಗಲೂ ನೀರು ತುಂಬಿರುತ್ತೆ, ಬತ್ತೋದಿಲ್ಲ. ಆ ಕೊಳವು ಗೌತಮ ತೀರ್ಥ ಅನ್ನೋ ಹೆಸರಿನಲ್ಲಿ ಪುಣ್ಯ ತೀರ್ಥವಾಗಿ ಪ್ರಸಿದ್ಧಿಯಾಗುತ್ತೆ. ಈ ಕೊಳದ ಹತ್ತಿರ ಮಾಡುವ ಕರ್ಮಗಳಿಗೆ ಪುಣ್ಯ ಲಭಿಸುತ್ತದೆ ಅಂತ ಮುನಿಗಳಿಗೆ ಆಶೀರ್ವದಿಸಿ ವರುಣದೇವ ಮರೆಯಾದ. ಆ ಕೊಳದ ನೀರಿನಿಂದ ಗೌತಮರ ಆಶ್ರಮದಲ್ಲಿ ಗಿಡಗಳು ಫಲ ಪುಷ್ಪಗಳಿಂದ ಕಂಗೊಳಿಸ್ತಾ ಇದ್ವು. ಇದನ್ನು ನೋಡಿದ ಇತರ ಋಷಿಗಳು, ಈ ಪ್ರದೇಶದಲ್ಲಿ ನೀರಿನ ಅಭಾವವಿಲ್ಲ, ಮಾಡುವ ಕಾರ್ಯಗಳಿಗೆ ಸಮೃದ್ಧ ಫಲ ಸಿಗುವುದೆಂದು ತಿಳಿದು ಸಂಸಾರದೊಂದಿಗೆ ಅಲ್ಲಿಗೆ ಬಂದು ವಾಸಿಸೋಕೆ ಪ್ರಾರಂಭ ಮಾಡಿದ್ರು. ಒಮ್ಮೆ ಗೌತಮರ ಶಿಷ್ಯರು ಆ ಕೊಳಕ್ಕೆ ಬಂದು ನೀರು ತೆಗೆದುಕೊಳ್ಳಲು ಹೋದಾಗ ಅಲ್ಲಿದ್ದ ಋಷಿ ಪತ್ನಿಯರು ಆ ಶಿಷ್ಯರಿಗೆ ತಾವು ಕೊಳದ ಹತ್ತಿರ ಇರುವಾಗ ನೀರು ತೆಗೆದುಕೊಂಡು ಹೋಗಬಾರದು ಅಂತ ಹೇಳಿದ್ರು. ಇದನ್ನು ಕೇಳಿದ ಅಹಲ್ಯೆಯು ಕೋಪದಿಂದ ಅಲ್ಲಿಗೆ ಹೋಗಿ ಋಷಿ ಪತ್ನಿಯರ ಮಾತನ್ನ ಖಂಡಿಸಿ ಶಿಷ್ಯರು ನೀರನ್ನು ತೆಗೆದುಕೊಂಡು ಹೋಗಲು ಹೇಳಿದಳು. ಅಹಲ್ಯೆಯ ಈ ನಡವಳಿಕೆ ಋಷಿ ಪತ್ನಿಯರಿಗೆ ಅವಮಾನವಾದಂತಾಯಿತು. ತಾವು ಸಹ ಹೇಗಾದರೂ ಮಾಡಿ ಅಹಲ್ಯೆಯನ್ನ ಅವಮಾನಿಸಬೇಕು ಅಂತ ನಿರ್ಧಾರ ಮಾಡಿದ್ರು. ಅಹಲ್ಯೆಯು ಬೇಕೆಂದು ತಮ್ಮನ್ನು ಕಡೆಗಣಿಸಿ ಕೊಳದ ನೀರನ್ನು ತಾನು ಮೊದಲು ತೆಗೆದುಕೊಂಡ ಮೇಲೆ ನಮಗೆ ತೆಗೆದುಕೊಳ್ಳಲು ಹೇಳುತ್ತಾಳೆ, ಅವಳಿಗೆ ಬಹಳ ದುರಹಂಕಾರ ಇದೆ ಅಂತ ಋಷಿ ಪತ್ನಿಯರು ಅವರ ಪತಿಗಳಿಗೆ ಹೇಳಿದರು. ಪ್ರಾರಂಭದಲ್ಲಿ ಋಷಿ ಮುನಿಗಳು ಇವರ ಮಾತನ್ನ ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಕಡೆಗೆ ಒಂದು ದಿನ ಋಷಿಗಳು ಅವರ ಪತ್ನಿಯರ ಮಾತನ್ನ ನಂಬಿದ್ರು. ಗೌತಮರು ಅಹಲ್ಯೆಯ ಮೂಲಕ ಬೇರೆ ಯಾರಿಗೂ ಅವರ ಕೊಳದಿಂದ ನೀರನ್ನು ತೆಗೆಯಬಾರದೆಂದು ತಮ್ಮ ಮೇಲೆ ಈ ರೀತಿ ಅವಹೇಳನ ಮಾಡಿಸುತ್ತಿದ್ದಾರೆ ಅಂತ ಅವರು ನಂಬಿದ್ರು. ಹೇಗಾದರೂ ಮಾಡಿ ಅವರಿಬ್ಬರನ್ನ ಆ ಜಾಗದಿಂದ ಹೊರಗೆ ಹಾಕೋಕೆ ತೀರ್ಮಾನಿಸಿ ಈ ಕೆಲಸವು ವಿಘ್ನವಿಲ್ಲದೆ ನೆರವೇರಲು ವಿನಾಯಕನನ್ನ ವಿಧವಾಗಿ ಪ್ರಾರ್ಥಿಸಿದ್ರು. ಇವರ ಪ್ರಾರ್ಥನೆಗೆ ಪ್ರತ್ಯಕ್ಷನಾದ ವಿನಾಯಕನನ್ನು ಋಷಿಗಳು ತಮಗೆ ಗೌತಮ ಮುನಿಗಳಿಂದ ಬಹಳ ತೊಂದರೆಯಾಗಿದೆ ಎಂದು ಅವರನ್ನು ಈ ಜಾಗದಿಂದ ಹೊರಗೆ ಕಳುಹಿಸಲು ತಮ್ಮ ಅನುಗ್ರಹ ಬೇಕು ಅಂತ ಕೇಳಿಕೊಂಡ್ರು. ಇದನ್ನು ಕೇಳಿದ ಗಣಪತಿ ಆಶ್ಚರ್ಯದಿಂದ, ನಿಮಗೆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡ್ತಾ ಇದ್ದೀರಾ, ಬೇರೆ ಏನಾದರೂ ಕೇಳಿ ಅಂತ ಹೇಳಿದ. ಆದರೆ ಮುನಿಗಳು ಬಹಳ ಹಠದಿಂದ ಗೌತಮರು ಸಂಸಾರ ಸಮೇತ ಈ ಪ್ರದೇಶದಿಂದ ಹೊರಗೆ ಹೋಗಲೇಬೇಕು ಅಂತ ಒಮ್ಮತವಾಗಿ ಹೇಳಿದ ಕಾರಣ ಗಣಪತಿ ಯೋಚಿಸಿ, ಹಲವು ಸಾಧುಗಳೊಡನೆ ಒಬ್ಬ ದುಷ್ಟನಿದ್ದರೆ ಅವನು ಸಾಧುವಾಗಿ ಬಿಡ್ತಾನೆ, ಆದ್ರೆ ಹಲವು ದುಷ್ಟರ ಜೊತೆ ಒಬ್ಬ ಸಾಧುವಿದ್ದರೆ ಕ್ರಮೇಣ ಅವನು ದುಷ್ಟನಾಗ್ತಾನೆ. ದುಷ್ಟರ ಮಧ್ಯೆ ಗೌತಮರು ಇರುವ ಕಾರಣ ಅವರು ಇಲ್ಲಿಂದ ಹೋದರೆ ಅವರಿಗೇ ಕ್ಷೇಮ ಅಂತ ತಿಳಿದು ಋಷಿಗಳಿಗೆ ಈ ವಿಷಯದಲ್ಲಿ ಸಹಾಯ ಮಾಡುವುದಾಗಿ ಆಶ್ವಾಸನೆ ಕೊಟ್ಟು ಮರೆಯಾದರು. ಜಯನ್ ಎನ್ನುವ ಗಣವನ್ನ ಹಸುವಾಗಿ ಮಾರ್ಪಡಿಸಿದ ಗಣಪತಿಯು ಆ ಹಸುವನ್ನ ಗೌತಮರ ಆಶ್ರಮಕ್ಕೆ ಕಳುಹಿಸಿದ. ಗೌತಮರ ಆಶ್ರಮದಲ್ಲಿ ಸಮೃದ್ಧಿಯಾಗಿ ಬೆಳೆದಿದ್ದ ಬೆಳೆಗಳನ್ನ ಆ ಹಸುವು ತಿನ್ನೋಕೆ ಆರಂಭ ಮಾಡಿತು.
ಇದನ್ನು ನೋಡಿದ ಗೌತಮರು ಆ ಹಸುವನ್ನ ಹೊರಗೆ ಕಳುಹಿಸಲು ಕೈಯಲ್ಲಿದ್ದ ಹುಲ್ಲನ್ನು ಆ ಹಸುವಿನ ಮೇಲೆ ಹಾಕಲು ಕೂಡಲೇ ಆ ಮಾಯಾ ಹಸುವು ಕೆಳಗೆ ಬಿದ್ದು ಹಸು ನೀಗಿತು. ಇದನ್ನು ನೋಡಿದ ಗೌತಮರು ತನ್ನನ್ನು ಗೋಹತ್ಯೆ ದೋಷ ಹಿಡಿಯುತ್ತದೆ ಅಂತ ಬಹಳವಾಗಿ ಮನನೊಂದರು. ಈ ಹಸುವಿನ ನಾಟಕವನ್ನು ನೋಡಿದ ಋಷಿಗಳು ಹಾಗೂ ಅವರ ಪತ್ನಿಯರು ಮನಸ್ಸಿನಲ್ಲಿ ಗಣಪತಿಗೆ ಮನಸಾರೆ ವಂದಿಸಿ ಗೌತಮರ ಆಶ್ರಮಕ್ಕೆ ಹೋದರು. ಗೌತಮರು ಗೋಹತ್ಯೆ ಮಾಡಿದ ಕಾರಣ ಅವರು ಮಹಾಪಾಪಿ ಎಂದು, ಇನ್ನು ಮುಂದೆ ಇಲ್ಲಿ ನಡೆಯುವ ಯಾವುದೇ ಸತ್ಕಾರ್ಯಗಳಿಗೆ ಅವರಿಗೆ ಅಧಿಕಾರವಿಲ್ಲ ಅಂತಲೂ, ಇನ್ನು ಮುಂದೆ ಅವರು ಇಲ್ಲಿ ಇದ್ದರೆ ಆಶ್ರಮದ ಪಾವಿತ್ರ್ಯಕ್ಕೆ ಧಕ್ಕೆ ಬರುತ್ತದೆ ಅಂತಲೂ ಅವರನ್ನು ಆ ಆಶ್ರಮದಿಂದ ಹೊರಗೆ ಹಾಕಿದ್ರು. ಗೌತಮರು ಎಲ್ಲಾ ವಿಧಿಲೀಲೆ ಅಂತ ತಿಳಿದು ಬೇರೆ ಕಡೆ ಗುಡಿಸಲಿನಲ್ಲಿ ವಾಸ ಮಾಡಲಾರಂಭಿಸಿದ್ರು. ಕೆಲವು ತಿಂಗಳಾದ ಮೇಲೆ ಗೌತಮರು ಆ ಮುನಿಗಳನ್ನ ಭೇಟಿ ಮಾಡಿ ನನಗಿರುವ ಗೋಹತ್ಯಾ ಪಾಪದಿಂದ ವಿಮೋಚನೆ ಬೇಕು ಅಂತ, ತಾವು ಅದಕ್ಕೆ ಯಾವುದಾದರೂ ಮಾರ್ಗೋಪಾಯವನ್ನ ತಿಳಿಸಬೇಕು ಅಂತ ಕೇಳ್ಕೊಂಡ್ರು. ಇದರಿಂದ ಬಹಳ ಸಂತೋಷಪಟ್ಟ ಆ ಮುನಿಗಳು ಬಹಳ ಕಷ್ಟಕರವಾದ ಮಾರ್ಗಗಳನ್ನ ಸೂಚಿಸ್ತಾರೆ. ಶಾಸ್ತ್ರಗಳ ಪ್ರಕಾರ ಈ ಗೋಹತ್ಯಾ ಪಾಪದಿಂದ ಬಿಡುಗಡೆ ಹೊಂದೋಕೆ ತಾವು 7 ಮನೆಗಳಿಂದ ಭಿಕ್ಷೆಯನ್ನ ತರಬೇಕು. ನಂತರ ಶುಕ್ಲ ಪಕ್ಷದಿಂದ 1 ಹಿಡಿ ಅನ್ನವನ್ನ ಜಾಸ್ತಿ ಮಾಡಿ, ಕೃಷ್ಣ ಪಕ್ಷದಲ್ಲಿ ಅನ್ನವನ್ನ ಕಮ್ಮಿ ಮಾಡಿ ಈ ಬ್ರಹ್ಮಗಿರಿಯನ್ನ 101 ಸಲ ಪ್ರದಕ್ಷಿಣೆ ಮಾಡಬೇಕು ಅಂತ ಕುಚೋದ್ಯವಾಗಿ ಹೇಳಿದ್ರು. ಎಲ್ಲವನ್ನೂ ಕೇಳಿದ ಗೌತಮರು ಈ ಮಾರ್ಗವನ್ನು ಬಿಟ್ಟರೆ ಬೇರೆ ಪರಿಹಾರವಿಲ್ಲವೇ ಅಂತ ದೈನ್ಯದಿಂದ ಕೇಳಿದ್ರು. ಅದಕ್ಕೆ ಆ ಮುನಿಗಳು ಇನ್ನೊಂದು ಪರಿಹಾರವನ್ನ ಹೇಳಿದ್ರು. ಬ್ರಹ್ಮಗಿರಿಯನ್ನ 11 ಸಲ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಶತಕುಂಭಾಭಿಷೇಕವನ್ನ ಮಾಡಿ ತಮ್ಮ ದೇಹವನ್ನ ಪುನೀತ ಮಾಡಿಕೊಂಡು ಗಂಗೆಯನ್ನು ಇಲ್ಲಿ ಬರಮಾಡಿಕೊಂಡು ಆ ಪವಿತ್ರವಾದ ಗಂಗೆಯಿಂದ ತಮ್ಮ ದೇಹವನ್ನ ಪವಿತ್ರವನ್ನಾಗಿಸಿಕೊಂಡು ಕೋಟಿ ಲಿಂಗಾರ್ಚನೆಯನ್ನು ಮಾಡಿದರೆ ನೀವು ಬ್ರಹ್ಮ ಹತ್ಯಾ ದೋಷದಿಂದ ಮುಕ್ತರಾಗುತ್ತೀರಾ ಅಂತ ಹೇಳಿದ್ರು. ಈ ಮುನಿಗಳ ಮಾತನ್ನು ವೇದ ವಾಕ್ಯ ಅಂತ ಭಾವಿಸಿ ಎಲ್ಲವನ್ನೂ ಸಪತ್ನಿ ಸಮೇತನಾಗಿ ಶ್ರದ್ಧಾ ಭಕ್ತಿಯಿಂದ ಗೌತಮರು ಮಾಡಿದರು. ಇವರ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷವಾದರು. ಗೌತಮರು ಪರಶಿವನನ್ನ ಕಂಡು ಆನಂದದಿಂದ ಪುಳಕಿತರಾಗಿ, ನನ್ನ ಅರಿವಿಲ್ಲದೆಯೇ ನನಗೆ ಗೋಹತ್ಯಾ ದೋಷ ಉಂಟಾಯಿತು, ತಾವು ಅದನ್ನು ಹೋಗಲಾಡಿಸಬೇಕು ಮತ್ತು ಗಂಗೆಯನ್ನ ಇಲ್ಲಿ ಕರೆಸಬೇಕು. ಆ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದರೆ ಈ ಶಾಪದಿಂದ ಮುಕ್ತಿ ಹೊಂದುತ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಶಿವನು, ನನ್ನ ದರ್ಶನ ಮಾತ್ರದಿಂದಲೇ ನಿಮಗೆ ಶಾಪ ವಿಮುಕ್ತಿ ಹೊಂದಿದ್ದೀರಿ. ಈ ಮುನಿಗಳ ಕಪಟದಿಂದ ನಿಮಗೆ ಗೋಹತ್ಯೆಯ ಶಾಪವಾಯಿತು. ನಿಮ್ಮ ಇಷ್ಟದಂತೆ ನಾನು ಗಂಗೆಯನ್ನ ಕರೆಯಿಸಿ ನಿಮ್ಮ ದೇಹವನ್ನ ಪವಿತ್ರಗೊಳಿಸುತ್ತೇನೆ ಅಂತ ಹೇಳಿದರು. ಸ್ತ್ರೀ ರೂಪದಿಂದ ಗಂಗೆ ಪ್ರತ್ಯಕ್ಷಳಾಗಿ ಶಿವನ ಅಪ್ಪಣೆಯಂತೆ ಗೌತಮರ ದೇಹವನ್ನ ಪವಿತ್ರಗೊಳಿಸಿದ್ಲು. ಗಂಗೆಯನ್ನು ನೋಡಿ ಶಿವನು 28ನೇ ಮಹಾಯುಗದಲ್ಲಿ ನಡೆಯುವ ವೈವಸ್ವತ ಸಂವತ್ಸರದಲ್ಲಿ ಕಲಿಯುಗವು ಮುಗಿಯುವ ತನಕ ನೀನು ಈ ಬ್ರಹ್ಮಗಿರಿಯಲ್ಲಿ ನೆಲೆಸಬೇಕು ಅಂತ ಹೇಳಿದ್ರು. ಇಲ್ಲಿ ಹೇಗೆ ಇರುವುದೆಂದು ಕೇಳಲು ಅದಕ್ಕೆ ಶಿವನು, ನೀನು ಕಾಶಿಯಲ್ಲಿ ಮತ್ತು ಇಲ್ಲಿಯೂ ಇದ್ದು ಇಲ್ಲಿ ಗಂಗಾ ಸ್ನಾನ ಮಾಡುವವರಿಗೆ ಕಾಶಿಯಲ್ಲಿ ಸ್ನಾನ ಮಾಡಿದ ಫಲವನ್ನು ಇಲ್ಲಿಯೂ ಕೊಡು ಎಂದು ಅಪ್ಪಣೆ ಮಾಡಿದ್ರು. ಅದಕ್ಕೆ ಗಂಗೆಯು, ನೀವು ಹೇಗೆ ಗೌತಮರ ಮತ್ತು ಅವರ ಧರ್ಮಪತ್ನಿಯಾದ ಅಹಲ್ಯೆಯನ್ನ ಕತ್ತಲೆಯಿಂದ ಬೆಳಕಿಗೆ ಬರುವಂತೆ ಮಾಡಿದ ಹಾಗೆ ಇಲ್ಲಿ ಬರುವ ಎಲ್ಲರಿಗೂ ನೀವು ಜ್ಯೋತಿರ್ಲಿಂಗವಾಗಿ ದರ್ಶನ ಕೊಡುವುದಾದರೆ ನಾನು ಇಲ್ಲಿಯೇ ಇರುತ್ತೇನೆ ಅಂತ ಹೇಳಿದ್ಲು. ಗಂಗೆಯು ಬೇಡಿದಂತೆ ಶಿವನು ತನ್ನ ಅಂಶದ ಜೊತೆ ಬ್ರಹ್ಮ ವಿಷ್ಣು ತ್ರಿಮೂರ್ತಿ ಸ್ವರೂಪದಲ್ಲಿ ತ್ರಯಂಬಕೇಶ್ವರ ಎಂಬ ಪವಿತ್ರವಾದ ನಾಮದಿಂದ ತನ್ನನ್ನು ಬಂದು ನೋಡುವ ಭಕ್ತರಿಗೆ ಅಭಯವನ್ನ ನೀಡುತ್ತಿದ್ದಾರೆ. ಗೌತಮರ ಆಸೆಯಂತೆ ಅಲ್ಲಿಗೆ ಬಂದ ಗಂಗೆಯನ್ನ ಗೌತಮಿ ಅಂತಲೂ ಕರೀತಾರೆ. ಅಲ್ಲಿರುವ ಅತ್ತಿ ಮರದ ಬೇರಿನಿಂದ ಉತ್ಪತ್ತಿಯಾಗುವ ಸ್ಥಾನವನ್ನ ಗಂಗಾದ್ವಾರ ಅಂತ ಕರೀತಾರೆ. ತ್ರಿಮೂರ್ತಿ ರೂಪದಲ್ಲಿ ಪ್ರಜ್ವಲಿಸುತ್ತಿರುವ ತ್ರಯಂಬಕೇಶ್ವರರು ಪವಿತ್ರವಾದ ಗಂಗೆಯ ಅಂಶದಿಂದ ಬಂದ ಗೌತಮಿ ಎನ್ನುವ ಗೋದಾವರಿಯ ಉತ್ಪತ್ತಿ ಸ್ಥಾನವಾದ ಸ್ಥಳವೇ ತ್ರಯಂಬಕಂ ಎಂದು ಕರೆಯುತ್ತಾರೆ. ಮಹಾರಾಷ್ಟ್ರದಲ್ಲಿರುವ ನಾಸಿಕ್ ನಗರದಿಂದ 28 ಕಿಲೋಮೀಟರ್ ದೂರದಲ್ಲಿರುವ ತ್ರಯಂಬಕೇಶ್ವರನನ್ನು ನೋಡಲು ದಟ್ಟವಾದ ಅರಣ್ಯ ಪ್ರದೇಶವನ್ನ ದಾಟಿ ಹೋಗಬೇಕು. ಈ ಆಲಯದಲ್ಲಿ ಎಲ್ಲಾ ಶಿವನ ಆಲಯಗಳಲ್ಲಿ ಇರುವಂತೆ ಶಿವಲಿಂಗ ಇರೋದಿಲ್ಲ. ಪೀಠದ ಮಧ್ಯಭಾಗದಲ್ಲಿ ಚೊಂಬಿನ ಆಕಾರದ ಗುಳಿ ಇದೆ. ಅಲ್ಲಿ 3 ಕಲ್ಲುಗಳಿವೆ. ಅದೇ ಬ್ರಹ್ಮ ವಿಷ್ಣು ಮಹೇಶ್ವರ.
ಶಿವನ ಕಲ್ಲಿನ ಕೆಳಗಡೆಯಿಂದ ಯಾವಾಗಲೂ ನೀರು ಬರುತ್ತಿರುತ್ತದೆ. ಅವಳನ್ನು ಗಂಗಾದೇವಿ ಅಂತ ಕರೀತಾರೆ. ಈ ಗುಳಿಯ ಮೇಲೆ ಬೆಳ್ಳಿಯಿಂದ ಮಾಡಿದ ಕವಚವನ್ನ ಇಡುತ್ತಾರೆ. ಈ ಕವಚದ ಮೇಲೆ ವಿಶೇಷ ದಿನಗಳಲ್ಲಿ ಚಿನ್ನದಿಂದ ಮಾಡಿದ 5 ಮುಖವುಳ್ಳ ಶಿವನ ಕಿರೀಟವನ್ನ ಇಡುತ್ತಾರೆ. ಶ್ರೋತೃಗಳೇ, ಇದಾಗಿತ್ತು 4ನೆಯ ಜ್ಯೋತಿರ್ಲಿಂಗವಾದ ತ್ರಯಂಬಕೇಶ್ವರನ ಕಥೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜ್ಯೋತಿರ್ಲಿಂಗದ ಬಗ್ಗೆ ಮಾಹಿತಿಯನ್ನು ನಿಮಗೆಲ್ಲ ತಿಳಿಸಿಕೊಡ್ತೇನೆ. ಧನ್ಯವಾದಗಳು.